ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಇವತ್ತು ಗುರುವಾರದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬಂದು ಬೆಳಗ್ಗೆನೇ ನಾವು ಬೆಂಗಳೂರಿಗೆ ಹೊರಟಿದ್ವಿ. ಬೆಂಗಳೂರಲ್ಲಿ ಕೋಣನಕುಂಟೆ ಅಂತ ಏರಿಯಾದಲ್ಲಿ ಒಂದು ಮದುವೆ ಇತ್ತು. ಸೊ ಹಾಗಾಗಿ ಬೆಳಗ್ಗೆನೇ ಬೇಗ ಹೋಗೋದಿತ್ತು. ಇನ್ನು ಲೇಟ್ ಆಯಿತು ಅಂದರೆ ಟ್ರಾಫಿಕ್ ಜಾಮಲ್ಲಿ ಸಿಕ್ಕಾಕೋತೀವಿ, ರೀಚ್ ಆಗೋಲ್ಲ ಮುಹೂರ್ತಕ್ಕೆ ಅಂತ ಹೇಳಿಬಿಟ್ಟು ನಾವು 7 ಗಂಟೆಗೇ ಮನೆ ಬಿಟ್ವಿ. 7 ಗಂಟೆಗೆ ಮನೆ ಬಿಟ್ಟು ಇನ್ನು ಬಂದು ಇಲ್ಲಿ ತುಮಕೂರು ಬಸ್ ಸ್ಟ್ಯಾಂಡಲ್ಲಿ KSRTC ಬಸ್ಸನ್ನು ಹತ್ಕೊಂಡ್ವಿ. ಬೇಗ ರೀಚ್ ಆಗುತ್ತೆ KSRTC ಆದರೆ ಅಂತ ಹೇಳಿಬಿಟ್ಟು ಇನ್ನು KSRTCಗೆ ಬಂದ್ವಿ. ಇನ್ನು ಬಸ್ ಕೂಡ ಬೇಗನೆ ಮೂವ್ ಆಯಿತು. ನಾವು ಬಸ್ ಹತ್ತಿದ ತಕ್ಷಣ ಬಸ್ ಮೂವ್ ಆಯಿತು. ಇನ್ನು ಇಲ್ಲಿಂದ ನಾವು ಗೋರ್ಕೊಂಟೆಪಾಳ್ಯದಲ್ಲಿ ಇಳಿದು ಅಲ್ಲಿಂದ ನಾವು ಮೆಟ್ರೋಕ್ಕೆ ಹೋಗಬೇಕಾಗಿತ್ತು. ಇಲ್ಲಾಂದರೆ ಮತ್ತೆ ಟ್ರಾಫಿಕ್ ಜಾಮಲ್ಲಿ ಸಿಕ್ಕಾಕೋತೀವಿ, ಅಲ್ಲಿ ರೀಚ್ ಆಗೋಕ್ಕಾಗಲ್ಲ, ತುಂಬ ದೂರನೇ ಕೋಣನಕುಂಟೆ. ಹಾಗಾಗಿ ನಾವು ಇನ್ನು KSRTC ಬಸ್ಸಿಗೆ ಹೋಗ್ತಾ ಇದ್ದೀವಿ. ಬೇಗನೆ 1 ಅವರಲ್ಲೆಲ್ಲ ತುಮಕೂರಿಂದ 1 ಅವರಿಗೇ ಗೊರಗುಂಟೆಪಾಳ್ಯ ರೀಚ್ ಆದ್ವಿ ಅಂತ ಹೇಳ್ಬೋದು. ಅಷ್ಟು ಬೇಗನೆ ಇದು ಫ್ಲೈಓವರ್ ಮೇಲೆ ಬಂದಿದ್ದರಿಂದ ಹಾಗಾಗಿ ಬೇಗನೆ ನಾವು 1 ಅವರ್ಗೆಲ್ಲ ನಾವು ರೀಚ್ ಆದ್ವಿ ಗೊರಗುಂಟೆಪಾಳ್ಯಕ್ಕೆ. ಇನ್ನು ಬೆಂಗಳೂರಂತೂ ನೋಡ್ತಾ ಇರ್ಬೋದು, ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ, ಎಷ್ಟು ಬಿಲ್ಡಿಂಗ್ಸ್ಗಳು. ಹಾಗಾಗಿ ಅದನ್ನು ನೋಡ್ತಾನೆ ಇನ್ನು ಬಂದಿದ್ದೇ ಗೊತ್ತಾಗಲಿಲ್ಲ ಅಂತ ಹೇಳ್ಬೋದು ನಮಗೆ. ಇನ್ನು ನಾವು ಇಲ್ಲಿ ಗೊರಗುಂಟೆಪಾಳ್ಯದಲ್ಲಿ ಇಳ್ಕೊಂಡು ಇಲ್ಲಿಂದ ನಾವು ಮೆಟ್ರೋಕ್ಕೆ ಹೋಗಬೇಕಾಗಿತ್ತು. ಹಾಗಾಗಿ ಅಲ್ಲಿಂದ ಇಳ್ಕೊಂಡು ಇನ್ನು ಇಲ್ಲಿ ಮೆಟ್ರೋ ಸ್ಟೇಷನ್ಗೆ ಹೋಗ್ತಾ ಇದ್ದೀವಿ. ಯಾರೆಲ್ಲ ನನ್ನ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಇನ್ನು ಈ ಎಕ್ಸ್ಲೈಟರ್ ಏನು ಹೇಳ್ತಾರೆ ಇದನ್ನು ಹೋಗ್ತಾ ಇದ್ದೀವಿ. ಇನ್ನು ಇದಂತೂ ಯಾವಾಗ ಹೋದ್ರೂ ಎಷ್ಟೇ ಎಕ್ಸ್ಪೀರಿಯೆನ್ಸ್ ಆಗಿದ್ರೂ ಸಹ ನಮಗೇನೋ ಇದೊಂಥರ ಭಯ. ಸೊ ಹಾಗಾಗಿ ಇನ್ನು ಅದ್ರ ಮೇಲೆ ಹೋಗ್ತಾ ಇದ್ದೀವಿ. ಇದೊಂಥರ ಏನೋ ಒಂಥರ ಮಜವಾಗಿರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಹೋಗ್ತಾ ಇರ್ತೀವಿ ನೋಡಿ. ಇನ್ನು ಮೆಟ್ರೋದಲ್ಲಿ ಇನ್ನು ಕಾಸಿಗೆ ತಕ್ಕಂತೆ ಕಜ್ಜಾಯ ಅಂತಲೇ ಹೇಳ್ಬೋದು. ನಾವು ಬೇಗ ರೀಚ್ ಆಗಬೇಕು ಅಂದರೆ ದುಡ್ಡು ಕೊಡಲೇಬೇಕು. ಇಲ್ಲಿ ಚಿಕ್ಕ ಮಕ್ಳಿಗೂ ಸಹ ಆಫ್ ಚಾರ್ಜ್ ಅಂತ ಏನಿಲ್ಲ, ಅವ್ರಿಗೂ ಸಹ ಫುಲ್ ಚಾರ್ಜ್ ಅಂತಲೇ ಹೇಳ್ಬೋದು. ಫುಲ್ ಚಾರ್ಜು. ಇನ್ನು ಇಲ್ಲಿ ಬಂದ್ವಿ. ಇನ್ನು ಒಳಗಡೆ ಇಲ್ಲಿ ಚೆಕ್ಕಿಂಗ್ ಸಹ ಆಯಿತು. ಚೆಕ್ಕಿಂಗ್ ಸಹ ಆಗಿ ಇನ್ನು ಅಲ್ಲೂ ಸಹ ಮೆಟ್ರೋದಲ್ಲೂ ಸಹ ಬೇಗ ನಾವು ಹೋಗಿದ ತಕ್ಷಣವೇ ಮೆಟ್ರೋ ಟ್ರೈನ್ ಸಿಕ್ತು ನಮಗೆ. ಇನ್ನು ನಾವು 2 ಅವರ್ಸಲ್ಲಿ ನಾವು ಅಲ್ಲಿಗೆ ರೀಚ್ ಆದ್ವಿ. ನಾವು ಹೋಗುವಂಥ ಪ್ಲೇಸಿಗೆ ಇನ್ನು 2 ಅವರ್ಸಲ್ಲಿ ನಾವು ರೀಚ್ ಆಗಿದ್ದೀವಿ ಅಂತಂದರೆ ಇನ್ನು ನಮಗಂತೂ ಆಶ್ಚರ್ಯ ಆಯಿತು. ಎಷ್ಟು ಬೇಗ ಅಂದರೆ ಟ್ರಾಫಿಕ್ ಇರಲಿಲ್ವಲ್ಲ ಬೆಳಿಗ್ಗೆನೇ. ನೋಡಿ ಇಲ್ಲಿ ಟೋಕನ್ ಹಾಕಿದ ತಕ್ಷಣ ಓಪನ್ ಆಗುತ್ತೆ. ಇದು ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತೇ ಇರುತ್ತೆ ಬೆಂಗಳೂರಲ್ಲಿ. ಹೀಗಾಗಿ ಇಲ್ಲಿಗೆ ಬಂದಾಗ ನಾವು ಇನ್ನು 8 ಗಂಟೆ ಆಗಿತ್ತು ಅಷ್ಟೇ. 1 ಅವರಲ್ಲೇ ನಾವೆಲ್ಲ ಬಂದ್ವಿ ಇನ್ನು ಗೊರಗುಂಟೆಪಾಳ್ಯಕ್ಕೆ. ಇಲ್ಲೇ ಬಂದು ಇನ್ನು ಇಲ್ಲೇನೂ ಸಹ ಎಕ್ಸ್ಲೇಟರ್ ಇತ್ತು, ಇಲ್ಲೂ ಸಹ ಹತ್ಕೊಂಡು ಮತ್ತೆ ಬಂದ್ವಿ. ಇನ್ನು ಬಂದ ತಕ್ಷಣ ಇನ್ನು ಮೆಟ್ರೋ ಟ್ರೈನು ಕೂಡ ಬಂತು. ಇನ್ನು ವರ್ಕಿಂಗ್ ಟೈಮ್ಸ್ ಆಗಿದ್ದರಿಂದ ತುಂಬಾ ರಶ್ ಇತ್ತು. ಸೊ ಯಾವಾಗೂ ಇಲ್ಲಿ ರಶ್ ಇದ್ದೇ ಇರುತ್ತೆ ಅಂತ ಹೇಳ್ಬೋದು, ಎನಿ ಟೈಮ್ 24 ಅವರ್ಸು. ಆದರೂ ಪರವಾಗಿಲ್ಲ, ನಿಂತ್ಕೊಂಡೇ ಬಂದ್ವಿ, ಬೇಗ ರೀಚ್ ಆಗಬೇಕಾಗಿತ್ತಲ್ವ. ಹಾಗಾಗಿ ಇನ್ನು ಇಲ್ಲಿ ನಿಂತ್ಕೊಂಡು ಅಷ್ಟೊಂದು ಏನೂ ಅನಿಸಲ್ಲ ನಿಂತ್ಕೊಂಡು ಬರೋದಕ್ಕೆ. ಹಾಗಾಗಿ ನೆಕ್ಸ್ಟು ಇಲ್ಲಿ ಮೆಜೆಸ್ಟಿಕ್ಕಿಂದ ನಮಗೆ ಒಂದು ಸ್ವಲ್ಪ ಸೀಟ್ ಸಿಕ್ತು ಅಂತಲೇ ಹೇಳ್ಬೋದು. ಅಲ್ಲಿ ಒಂದು ಸ್ವಲ್ಪ ಕೂತ್ಕೊಂಡು ಇನ್ನು ಅಲ್ಲಿಂದ ನಾವು ಎಲ್ಚೇನಹಳ್ಳಿ ಅನ್ನೋವಂಥ ಸ್ಟಾಪಲ್ಲಿ ಇಳಬೇಕಾಗಿತ್ತು. ಯಾಕಂದರೆ ಕೋಣನಕುಂಟೆಗೆ ಅಲ್ಲಿ ಡೈರೆಕ್ಟ್ ಮೆಟ್ರೋ ಇರಲಿಲ್ಲ. ಸೊ ಹಾಗಾಗಿ ಎಲ್ಚೇನಹಳ್ಳಿ ಅನ್ನೋ ಸ್ಟಾಪಲ್ಲಿ ಇಳ್ಕೊಂಡು ನಾವು ಅಲ್ಲಿಂದ ಆಟೋಕ್ಕೆ ಹೋಗಬೇಕಾಗಿತ್ತಂತೆ. ಹಾಗಾಗಿ ಇನ್ನು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ರಶ್ ಇದೆ. ಹಾಗೆ ಈ ವಿಂಡೋದಲ್ಲಿ ತುಮಕೂರು ಈ ಬಿಲ್ಡಿಂಗ್ಸ್ಗಳನ್ನು ನೋಡ್ತಾ ಇದ್ರಂತೂ ಏನೋ ಒಂಥರ ಖುಷಿ. ಇಷ್ಟೊಂದು ಇದಾಗಿದೆ ಬೆಂಗಳೂರು ಅನ್ನೋದು. ಪ್ರತಿಯೊಂದು ದಿನವೂ ಒಂದೊಂದು ದಿನಕ್ಕೂ ಒಂದೊಂದು ಚೇಂಜ್ ಆಗ್ತಾ ಹೋಗುತ್ತೆ ಬೆಂಗಳೂರು ಅನ್ನೋದು. ಈಗ ಇಲ್ಲಿ ಸೀಟ್ ಸಿಕ್ತು, ಕೂತ್ಕೊಂಡಿದ್ದೀವಿ.
ಎಲ್ಚೇನಹಳ್ಳಿಗೆ ನಾವು ಇಲ್ಲಿ ಬಂದ್ವಿ. ಇನ್ನು ನೋಡ್ತಾ ಇರ್ಬೋದು 9 ಗಂಟೆ ಆಗಿತ್ತು ಅಷ್ಟೇ. ಇನ್ನು ನಾವು ಇಲ್ಲಿ ಒಂದು 20 ನಿಮಿಷಕ್ಕೆಲ್ಲ ಇಲ್ಲಿ ಎಲ್ಚೇನಹಳ್ಳಿಗೆ ಬಂದ್ವಿ. ಅಲ್ಲಿಂದ ನಾವು ಇಲ್ಲಿಂದ ಆಟೋಕ್ಕೆ ಹೋಗಬೇಕಾಗಿತ್ತು. ಹೋಗ್ತಾ ಇದ್ದೀವಿ ನೋಡಿ. ಈಗ ಇಲ್ಲೂ ಸಹ ಇದು ಇರುತ್ತೆ, ಅಲ್ಲೂ ಸಹ ಅದು ಓಪನ್ ಆದರೆ ಸಹ ಆ ಕಡೆ ಹೋಗ್ಬೋದು ನಾವು. ಇನ್ನು ಇಲ್ಲಿಂದ ನಾವು ಇದೇ ಎಲ್ಚೇನಹಳ್ಳಿ ಮೆಟ್ರೋ ಸ್ಟೇಷನು. ಇನ್ನು ಇಲ್ಲಿಂದ ನಾವು ಆಟೋಕ್ಕೆ ಹೋಗಬೇಕಾಗಿತ್ತು. ಇನ್ನು ಆಟೋ ಸಹ ಬಂತು. ಇನ್ನು ಇಲ್ಲಿಂದ ನಾವು ಅಲ್ಲಿಂದ ನಾವು 2 ಕಿಲೋಮೀಟ್ರ್ ಏನೋ 3 ಅದು ಒಂದೆರಡು ಕಿಲೋಮೀಟ್ರ್ ಹೋಗೋ ಇಲ್ಲಿಂದ ಹಾಗಾಗಿ ಇಲ್ಲಿಂದ ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಇನ್ನು ಆಟೋಕ್ಕೆ ಹೋಗಿ ಇನ್ನು ಅಲ್ಲಿ ಆಟೋದಲ್ಲಿ ಇರ್ಬೋದು. ಇದು ಎಲ್ಚೇನಹಳ್ಳಿ ಮೆಟ್ರೋ ಸ್ಟೇಷನು. ಇನ್ನು ಅಲ್ಲಿ ನಾವು ಹೋಗೋಷ್ಟೊತ್ತಿಗೆ ಇನ್ನು 9:10 ಆಟೋದಲ್ಲಿ ಹೋಗ್ತಾ ಇದ್ದೀವಿ. ನಾವು ಕೂಡ ರೆಡಿ ಆಗಿತ್ತು. ಹೋದ ತಕ್ಷಣ ಟಿಫನ್ ಮಾಡ್ಕೊಂಡ್ವಿ. ಟಿಫನ್ಗೆ ಇಡ್ಲಿ, ಚಟ್ನಿ, ಹಾಗೆ ವಡೆ, ಸಾಂಬಾರು, ಹಾಗೆ ಪೊಂಗಲ್ ಎಲ್ಲ ಇತ್ತು. ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು. ತಿಂಡಿ ತಿಂದ್ಕೊಂಡು ಇನ್ನು ನಾವು ಇಲ್ಲಿ ಈ ಕಡೆ ಮಂಟಪದ ಹತ್ರ ಬಂದ್ವಿ. ಇನ್ನು ಆವಾಗ ತಾನೇ ಎಲ್ಲ ರೆಡಿ ಆಗ್ತಾಯಿತ್ತು. ಸೊ ಹಾಗಾಗಿ ನಾನು ಜಾಸ್ತಿ ಇಲ್ಲೇನು ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಂಡಿಲ್ಲ. ಸ್ವಲ್ಪ ಡೆಕೋರೇಟ್ ಹೇಗೆ ಆಗಿತ್ತು ಅನ್ನೋದನ್ನು ಅಷ್ಟೇ ನಾನು ಇಲ್ಲಿ ಕ್ಲಿಪ್ಪಿಂಗ್ಸ್ನ ತೋರಿಸ್ತಾ ಇದ್ದೀನಿ. ಯಾಕಂದರೆ ಅವ್ರು ಏನು ಅನ್ಕೋತಾರೋ ಅನ್ನೋದು ನನಗೆ ಒಂದು ಇದು ಇತ್ತು. ಸೊ ಹಾಗಾಗಿ ಒಂದು ಸ್ವಲ್ಪ ಮಾತ್ರ ತೊಗೊಂಡಿದ್ದೀನಿ ಇಲ್ಲಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ಅಂತ. ಇನ್ನು ಇಲ್ಲಿಂದ ಇದೆಲ್ಲ ಮುಗಿಸ್ಕೊಂಡು ಇನ್ನು ಇಲ್ಲಿ ಜಾಸ್ತಿ ಜನ ಇರಲಿಲ್ಲ. ಯಾಕಂದರೆ ವೀಕೆಂಡ್ಸ್ ಇದ್ದರೆ ತುಂಬ ಜನ ಇರ್ತಾರೆ. ಬಟ್ ವೀಕ್ ಡೇಸ್ ಇತ್ತಲ್ವಾ, ಹಾಗಾಗಿ ರಿಸೆಪ್ಷನಲ್ಲೇ ಎಲ್ಲ ಜನ ಇದ್ದರು ಅನಿಸುತ್ತೆ. ನೆಕ್ಸ್ಟ್ ಇಲ್ಲಿ ಊಟ ಕೂಡ ಆಯಿತು. ಇನ್ನು ಊಟಕ್ಕೆ ಬಂದ್ವಿ. ಇನ್ನು ಊಟ ಮಾಡ್ಕೊಂಡು ಇನ್ನು ಇಲ್ಲಿಂದ ಹೊರಡಬೇಕಾಗಿತ್ತು ನಾವು ಸಹ. ಇನ್ನು ಊಟ ಅಂತೂ ತುಂಬ ರುಚಿಯಾಗಿತ್ತು, ವೆರೈಟಿ ಆಗಿತ್ತು. ಈ ಬಿಸಿಲಲ್ಲಿ ಈ ಥರ ಊಟ ಮಾಡೋದು ಕಷ್ಟ, ಜಾಸ್ತಿ ತಿನ್ನೋಕ್ಕಾಗಲ್ಲ. ಯಾಕಂದರೆ ಬಿಸಿಲಲ್ಲಿ ಬರೀ ನೀರು ಕುಡ್ಕೊಂಡೇ ಹೊಟ್ಟೆ ತುಂಬಿಸ್ಕೊಳೋದಾಗತ್ತೆ. ಇನ್ನು ಈ ಊಟ ಎಲ್ಲ ಎಲ್ಲಿ ಸೇರುತ್ತೆ. ಆದರೂ ಇನ್ನೇನು ಮಾಡೋದು, ಸ್ವಲ್ಪ ಹಾಕಿಸ್ಕೊಂಡು ತಿಂದು ಇನ್ನು ಮತ್ತೆ ನಾವು ಬಂದ್ವಿ. ಅಲ್ಲಿಂದ ಹೊರಟು ಬಂದ್ವಿ. ಇನ್ನು ಇಲ್ಲಿ ನಾವು ಅಲ್ಲಿಂದ ನಮಗೊಂದು KSRTC ಬಸ್ ಸಿಕ್ತು. ಮಾರ್ಕೆಟ್ಗೆ ಹೋಗೋಣ. ಇನ್ನು ಅಲ್ಲಿಂದ ಮಾರ್ಕೆಟದು ಒಂದು ಬಸ್ ಸಿಕ್ತು. ಸೊ ಹಾಗಾಗಿ ಯಾವುದೋ ಒಂದು ಸರಿ ಅಂತ ಹೇಳ್ಬಿಟ್ಟು ಇನ್ನು ಅಲ್ಲಿಂದ ನಾವು KR ಮಾರ್ಕೆಟ್ ಇರೋವಂಥ ಬಸ್ಸಿಗೆ ಹತ್ಕೊಂಡ್ವಿ. ಆ ಬಸ್ಸಲ್ಲಿ ಸಹ ಇನ್ನು ಬರ್ತಾಯಿದ್ವಿ. ಇನ್ನು ಅಲ್ಲಿಂದ ಬಂದು ಇನ್ನು ರಾಜ್ಕುಮಾರ್ ಸಮಾಧಿ ನೋಡ್ಕೊಂಡು ಹೋಗೋಣ ಅಂತೇಳ್ಬಿಟ್ಟು ಪುನೀತ್ ರಾಜ್ಕುಮಾರ್ ಮತ್ತು ರಾಜ್ಕುಮಾರ್ ಕಂಠೀರವ ಸ್ಟುಡಿಯೋಕ್ಕೆ ಬಂದ್ವಿ. ಇನ್ನು ಇಲ್ಲಂತೂ ಫುಲ್ಲು ಸೈಲೆಂಟಾಗಿತ್ತು, ಯಾರೂ ಜನನೇ ಇರಲಿಲ್ಲ, ತುಂಬ ಕಾಮಾಗಿತ್ತು. ಇನ್ನು ನಾವು ಇದನ್ನು ಫಸ್ಟ್ ಟೈಮೇ ನೋಡ್ತಾ ಇರೋದು. ನನ್ನ ಮಗ ತುಂಬ ಆಸೆಪಟ್ಟ ಅಂತೇಳ್ಬಿಟ್ಟು ಇಲ್ಲೂ ಸಹ ಹಾಗೆ ಬಂದಿದ್ದೀವಿ ಅಂತೇಳ್ಬಿಟ್ಟು ಇದು ಒಂಚೂರು ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಸೊ ಯಾವುದೂ ಏನೂ ಡೆಕೋರೇಟ್ ಇರಲಿಲ್ಲ. ಸೊ ಹಾಗಾಗಿ ಇನ್ನು ಪುನೀತ್ ರಾಜ್ಕುಮಾರ್ ನೋಡ್ತಾ ಇರ್ಬೋದು, ನಗುಮುಖದ ಅರಸ. ಇನ್ನು ನನ್ನ ಮಗ ತುಂಬ ಇಷ್ಟ, ಹಾಗಾಗಿ ಇದಕ್ಕೋಸ್ಕರ ನಾವು ಇಲ್ಲಿ ಬಂದ್ವಿ. ನಾವು ಸಹ ನೋಡಿರಲಿಲ್ಲ. ನೆಕ್ಸ್ಟು ಪಕ್ಕದಲ್ಲಿ ಪಾರ್ವತಮ್ಮ ರಾಜ್ಕುಮಾರ್ದು ಸಮಾಧಿ, ನೆಕ್ಸ್ಟು ರಾಜ್ಕುಮಾರ್ದು. ಇನ್ನು ಇಲ್ಲಿ ಯಾರೂ ಜನ ಇರಲಿಲ್ಲ. ಇನ್ನು ಆರಾಮಾಗಿ ನಾವು ಇಲ್ಲಿಂದ ನೋಡಿಕೊಂಡು ಇನ್ನು ನಾವು ಊರ ಕಡೆ ಹೊರಟ್ವಿ. ನಮ್ಮೂರ ಕಡೆ ನೋಡ್ತಾ ಇರ್ಬೋದು. ಇನ್ನು ಇಲ್ಲಿ ರಾಜ್ಕುಮಾರ್ ಸಮಾಧಿ. ಯಾರೆಲ್ಲ ನನ್ನ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡ್ತೀನಿ ನೋಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ವೀಡಿಯೋಸ್ ಯಾರೂ ನೋಡ್ತಾ ಇಲ್ಲ. ಸೊ ತುಂಬಾ ನನಗೆ ಬೇಜಾರಾಗ್ತಿದೆ. ಆದರೂ ಏನು ಮಾಡೋದು, ನನ್ನ ಕೆಲಸ ನಾನು ಮಾಡ್ಕೊಂಡು ಹೋಗ್ತೀನಿ. ಇನ್ನು ಇಲ್ಲೆಲ್ಲ ರಾಜ್ಕುಮಾರ್ ಫಿಲಮ್ಸ್ಗಳೆಲ್ಲ ಹಾಕಿದ್ದಾರೆ. ಯಾವ ಫಿಲಮ್ಸ್ಗಳು ಅವರು ಆ್ಯಕ್ಟ್ ಮಾಡಿರೋಂಥ ಫಿಲಮ್ಸ್ಗಳದ್ದೆಲ್ಲ ಬೋರ್ಡ್ಗಳಲ್ಲಿ ಪಿಕ್ಚರ್ಸ್ ಹಾಕಿದ್ದಾರೆ. ಇದನ್ನೆಲ್ಲ ನೋಡಿಕೊಂಡು ಇನ್ನು ಯಾವ್ಯಾವ ಫಿಲಮ್ಮು ಯಾವುದಿದು ಯಾವ ಇಯರಲ್ಲಿ ಅನ್ನೋದನ್ನೆಲ್ಲ ನೋಡಿಕೊಂಡು ನಾವು ಅದು ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತಗೊಂಡೆ. ಇನ್ನು ಆ ಕಡೆಯೂ ಇತ್ತು ರೈಟ್ ಸೈಡಲ್ಲೂ, ಅದನ್ನೇನು ತೊಗೊಳಕ್ಕೆ ಹೋಗಲಿಲ್ಲ ನಾವು. ಅಷ್ಟರಲ್ಲೇ ನಮಗೆ ಟಯರ್ಡ್ ಆಗೋಗ್ಬಿಟ್ಟಿತ್ತು. ಇನ್ನು ಈ ಬಿಸಿಲಲ್ಲಿ ಬಸ್ಸಲ್ಲಿ ಬಂದಿದ್ದು, ಹಾಗಾಗಿ ಜಾಸ್ತಿ ಇಷ್ಟು ನೋಡ್ಕೊಂಡ್ವಿ. ಇನ್ನು ಅಷ್ಟೊಂದೇನು ಇರಲಿಲ್ಲ ಇಲ್ಲಿ ನೋಡೋವಂಥದ್ದು. ನೆಕ್ಸ್ಟ್ ಅಲ್ಲಿ ಏನಾರ ಅದ್ರ ಮುಂದೆಯೇ ಇನ್ನು ರೋಡ್ ಹತ್ರ ಇಲ್ಲಿ ಕಪ್ನಲ್ಲಿ ಕುಡಿಯೋಣ ಅಂತ ಬಂದ್ವಿ. ಇನ್ನು ಈ ಬಿಸಿಲಿಗೆ ಏನಾದರೂ ಒಂದು ಕೂಲ್ ಡ್ರಿಂಕ್ ತೊಗೋಬೇಕು ಅಂತ ಅನಿಸುತ್ತೆ. ನೆಕ್ಸ್ಟ್ ಕಬ್ನಲ್ಲಿ ತುಂಬ ಒಳ್ಳೇದಲ್ವ, ಹಾಗಾಗಿ ಕಬ್ನಲ್ನ ಕುಡಿದು ಇನ್ನು ಅಲ್ಲಿಂದ ಬಂದ್ವಿ. ಇನ್ನು ಬಸ್ಸಲ್ಲಿ ಬರುವಾಗ ಯಾವುದೇ ಕ್ಲಿಪ್ಪಿಂಗ್ಸ್ನ ತೊಗೊಳ್ಳಿಲ್ಲ. ಇನ್ನು ಬಂದು ಇಲ್ಲಿ ನಾವು ಬಸ್ಸಲ್ಲೇ ಬಂದ್ವಿ ಮತ್ತು KSRTC.
ಗೊರಗುಂಟೆಪಾಳ್ಯದಿಂದ. ನೆಕ್ಸ್ಟ್ ಬಂದು ಇಲ್ಲಿ ನಾವು ತುಮಕೂರಿಗೆ ರೀಚ್ ಆದ್ವಿ. ಇನ್ನು ನಾವು ತುಮಕೂರಿಗೆ ರೀಚ್ ಆಗೋ ಅಷ್ಟೊತ್ತಿಗೆ ಇನ್ನು ಇಲ್ಲಿ ಮಳೆ ಇನ್ನು ಬಸ್ ಸ್ಟ್ಯಾಂಡಿಗೆ ಬಂದ್ವಿ. ಯಾಕಂದರೆ ಗಾಡಿ ನಾವು ಇಲ್ಲೇ ಹಾಕಿದ್ರಿಂದ ಇನ್ನು ನಾವು ಬಸ್ ಸ್ಟ್ಯಾಂಡಿಗೆ ಬಂದು ಬರಬೇಕಾಗಿತ್ತು. ಹಾಗಾಗಿ ಬಸ್ ಸ್ಟ್ಯಾಂಡ್ಗೆ ಇನ್ನು ಬಂದ್ವಿ. ಅಲ್ಲಿ ನೋಡಿದ್ರೆ ತುಮಕೂರಲ್ಲಿ ಮಳೆ ಬರ್ತಾಯಿತ್ತು. ಅಲ್ಲೆಲ್ಲ ಬಿಸಿಲಿತ್ತು, ಆದರೆ ಇಲ್ಲಿ ಮಳೆ ಬರ್ತಾಯಿತ್ತು ಸಣ್ಣದಾಗಿ. ನೆಕ್ಸ್ಟು ನಾವು ಅಲ್ಲೇ ಬಂದು ಇನ್ನು ಹೊರ್ಗಡೆ ಬಂದ್ವಿ. ಬಸ್ ಸ್ಟ್ಯಾಂಡಿಂದ ಹೊರ್ಗಡೆ ಬಂದು ಇನ್ನು ಗಾಡಿ ತೊಗೊಂಡು ನಾವು ಮನೆ ಸೇರಿಕೊಂಡ್ವಿ. ಇದಾಗಿತ್ತು ನನ್ನ ಈ ಪುಟ್ಟ ವ್ಲಾಗ್. ನಿಮಗೆಲ್ಲ ಹೇಗೆ ಅನ್ನಿಸ್ತು ಅಂತ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ವಿಡಿಯೋ ಸ್ವಲ್ಪ ಕ್ಲಾಶ್ ಆಗಿದೆ, ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ. ಹಾಗೆ ಹೆಚ್ಚು ನೋಡಿ ಅಂತ ಹೇಳ್ತೀನಿ. ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಇನ್ನು ಗಾಡೀಲಿ ಹೋಗ್ತಾ ಇದ್ದೀವಿ. ಯಾರೆಲ್ಲ ನನ್ನ ವೀಡಿಯೋನ ಕೊನೆವರೆಗೂ ನೋಡಿದ್ದೀರಾ ಅವರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೀನಿ. ಹೆಚ್ಚು ವೀಡಿಯೋಗಳನ್ನು ನೋಡಿ ನಮಗೂ ಕೂಡ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ. ಇನ್ನು ಸಿಗ್ತೀನಿ ಮುಂದಿನ ಬ್ಲಾಗಲ್ಲಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್, ಟೇಕ್ ಕೇರ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿ ಒನ್ ವಾಚಿಂಗ್ ಮೈ ವಿಡಿಯೋಸ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಅಂತ ಕೇಳ್ಕೊತೀನಿ. ದಯವಿಟ್ಟು ಈ ವಿಡಿಯೋ ಅಷ್ಟೊಂದು ಏನಾಗಿ ಬಂದಿಲ್ಲ ಅಂತ ನಾನು ಅಂದ್ಕೋತೀನಿ. ಕೆಲವು ಎಲ್ಲ ಇದೆ, ಸರಿಯಾಗಿ ವೀಡಿಯೋಸ್ ಆಗಿಲ್ಲ ಅಂತ ಅನಿಸುತ್ತೆ. ಐ ಹೋಪ್ ನೀವು ಅಡ್ಜಸ್ಟ್ ಮಾಡ್ಕೋತೀರಾ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ.